ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸರ್ಕ್ಯುಲರ್. ನಾನು ನಿಮ್ಮ ಪುನೀತ್. ಸ್ನೇಹಿತರೆ, ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂದರೆ, ಇವತ್ತು ಸಂಜೆ ಇಬ್ಬನಿ ತಬ್ಬಿದ ಇಳೆಯಲ್ಲಿ ಅನ್ನೋ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಅದ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕಂಟೆಂಟಿಗೆ ಹೋಗೋಣ. ಚಂದ್ರಜಿತ್ ಬೆಳ್ಳಿಯಪ್ಪ ಅವರು ನಿರ್ದೇಶಿಸಿರುವ ಈ ಸಿನಿಮಾದಲ್ಲಿ ವಿಹಾನ್ ಅವರು ನಾಯಕ ನಟರಾಗಿ ಕಾಣಿಸ್ಕೊಂಡಿದ್ರೆ, ಅಂಕಿತಾ ಅಮರ್ ಅವರು ನಾಯಕಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಟ್ರೈಲರ್ನಲ್ಲಿ ತೋರಿಸಿರೋ ಪ್ರಕಾರ ಈ ಚಿತ್ರದ ಸಾರಾಂಶವನ್ನು ಸಿಂಪಲ್ ಆಗಿ ಹೇಳಬೇಕು ಅಂದರೆ, ನಾಯಕ ನಟ ಕ್ರಿಕೆಟ್ನ ಆಟಗಾರ ಆಗಿರ್ತಾನೆ, ಆನ್ ಫೀಲ್ಡಲ್ಲಿ ಭಾರಿ ಅಗ್ರೆಸಿವ್ ಆಗಿರ್ತಾನೆ. ಅದೇ ರೀತಿ ತನ್ನ ವೈಯಕ್ತಿಕ ಜೀವನದಲ್ಲೂ ಕೂಡ ಆ ಅಗ್ರೆಸಿವ್ನೆಸ್ನ ಫಾಲೋ ಮಾಡ್ತಾ ಇರ್ತಾನೆ. ಇಂತಹ ವ್ಯಕ್ತಿಯ ಜೀವನದಲ್ಲಿ ಒಂದು ಹುಡುಗಿ ಬರ್ತಾಳೆ, ಅವಳ ಮೇಲೆ ಲವ್ ಆಗುತ್ತೆ. ಆ ಹುಡುಗಿಗೆ ಈತನ ಮೇಲೆ ಯಾವ ರೀತಿ ಲವ್ ಆಗುತ್ತೆ ಅನ್ನೋದನ್ನ ಈ ಸಿನಿಮಾ ಒಳಗೊಂಡಿದೆ. ಇಬ್ಬರಿಗೂ ಲವ್ ಆದ ನಂತರ ಅಂತಿಮವಾಗಿ ಇವರಿಬ್ಬರು ಯಾವ ರೀತಿ ಸವಾಲುಗಳನ್ನು ಎದುರಿಸ್ತಾರೆ, ಸಿನಿಮಾದಲ್ಲಿ ಯಾವ ರೀತಿ ಟ್ರಾಜಿಡಿ ಇವರ ಜೀವನದಲ್ಲಿ ಬಂದೊದಗುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ಡೈರೆಕ್ಟ್ರು ನಮಗೆ ಕೊಟ್ಟುಕೊಡೋ ಪ್ರಯತ್ನ ಪಟ್ಟಿರ್ಬೋದು ಅಂತ ಟ್ರೈಲರ್ ನೋಡಿದ್ರೆ ಅನ್ನಿಸ್ತಾ ಇದೆ. ಇದಕ್ಕೆ ಉತ್ತರನ ನಾವು ಮುಂದಿನ ತಿಂಗಳು 5ನೇ ತಾರೀಕು ಕಂಡುಕೋಬೇಕು. ಯಾಕಂದರೆ ಸೆಪ್ಟೆಂಬರ್ 5ಕ್ಕೆ ಈ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಇನ್ನು ಈ ಸಿನಿಮಾದ ಟ್ರೈಲರ್ ನೋಡ್ತಾ ನನಗೆ ಅನಿಸಿದ ಸಂಗತಿ ಏನು ಅಂದರೆ, 1997ರಲ್ಲಿ ಒಂದು ಇಟಾಲಿಯನ್ ಮೂವಿ ರಿಲೀಸ್ ಆಗುತ್ತೆ, ಲೈಫ್ ಈಸ್ ಬ್ಯೂಟಿಫುಲ್ ಅನ್ನೋವಂಥ ಮೂವಿ. ರಾಬರ್ಟೋ ಬೆನಿಗ್ನಿ ಅವರು ಡೈರೆಕ್ಟ್ ಮಾಡಿ ಅವರೇ ಆ್ಯಕ್ಟ್ ಮಾಡಿರೋ ಸಿನಿಮಾ. ಈ ಸಿನಿಮಾ ನನಗೆ ನೆನಪಾಯಿತು. ಇದು ಒಂದು ವರ್ಲ್ಡ್ ಫೇಮಸ್ ಸಿನಿಮಾ. ಒಂದು ಸುಂದರವಾದ ಜೀವನ ಹೇಗೆ ಕೊನೆಯಲ್ಲಿ ಒಂದು ದುರಂತವನ್ನು ಕಾಣುತ್ತೆ ಅನ್ನೋದು ಆ ಸಿನಿಮಾದ ಸಾರಾಂಶವಾಗಿರುತ್ತೆ. ಆ ಸಿನಿಮಾದ ಬಗ್ಗೆ ಈಗ ಜಾಸ್ತಿ ಮಾತಾಡೋದು ಬೇಡ. ಆ ಸಿನಿಮಾನ ಸಾಧ್ಯವಾದರೆ ನೋಡಿ, ಇದನ್ನು ನೋಡಿ. ನನಗೆ ಆ ಸಿನಿಮಾ ನೆನಪಾಯಿತು ಈ ಟ್ರೈಲರ್ ನೋಡ್ತಾ. ಅದಕ್ಕೋಸ್ಕರ ಆದರೂ ನಾನು ಈ ಸಿನಿಮಾನ ನೋಡ್ತೀನಿ, ರಿವ್ಯೂ ಮಾಡ್ತೀನಿ. ನೀವು ಕೂಡ ಈ ಸಿನಿಮಾನ ತಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ನೋಡ್ತೀರಾ ಅಂತ ನನಗೂ ಗೊತ್ತು. ಈ ಸಿನಿಮಾ ರಿಲೀಸ್ ಆಗೋಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಈಗ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಬಂದಿರುವಂಥ ಎಲ್ಲ ಸಿನಿಮಾಗಳನ್ನು ನೋಡಿ ಪ್ರೋತ್ಸಾಹಿಸಿ. ನಾಳೆ ಪೌಡರ್ ಅನ್ನೋವಂಥ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ, ಅದನ್ನು ನೋಡಿ. ನಮ್ಮ ದಿಗಂತ್ ಅವರು ಅಭಿನಯ ಮಾಡಿರೋದು. ಎಲ್ಲ ಸಿನಿಮಾನು ತಮ್ಮ ಹತ್ತಿರದ ಥಿಯೇಟರ್ಗಳಿಗೆ ಹೋಗಿ ನೋಡಿ, ಪೈರಸಿಯನ್ನು ಸ್ಟಾಪ್ ಮಾಡಿ. ಇದು ನಮ್ಮ ಸ್ಯಾಂಡಲ್ವುಡ್ನ ಉತ್ತುಂಗಕ್ಕೆ ಏರಿಸಲು ಒಂದು ಸರಿಯಾದ ಸಮಯ. ನಮ್ಮ ಸ್ಯಾಂಡಲ್ವುಡ್ ಬೆಳೀತಾ ಇದೆ, ಅದನ್ನು ಬೆಳೆಯೋಕೆ ನಮ್ಮ ಪಾಲು ಇದ್ದೇ ಇರುತ್ತೆ. ನಾವು ಸಿನಿಮಾ ನೋಡ್ದಲೇ ನಮ್ಮ ಚಿತ್ರೋದ್ಯಮ ಬೆಳೀಲಿ ಅಂದರೆ ಅದು ಸಾಧ್ಯನೇ ಇಲ್ಲ. ಫಸ್ಟು ನಾವು ನಮ್ಮ ಸಿನಿಮಾಗಳನ್ನು ನೋಡಬೇಕಾಗುತ್ತೆ. ಇದ್ರ ಬಗ್ಗೆನೇ ಇನ್ನೊಂದು ದಿನ ಪರಿಪೂರ್ಣವಾಗಿ ಮಾತಾಡ್ತೀನಿ, ಈಗ ಅದಕ್ಕೆ ಸಮಯ ಅಲ್ಲ. ಇಬ್ಬನಿ ತಬ್ಬಿದ ಇಳೆಯಲ್ಲಿ ಸಿನಿಮಾ ಮುಂದಿನ ತಿಂಗಳು 5ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಅದನ್ನು ತಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.